ಲೋಕರಕ್ಷಕನು ಪಾಪ ನಿವಾರಕನಾಗಿರುವ ನಮ್ಮ ಕರ್ತನಾದ ದೇವರಿಗೆ ಮಹಿಮೆ ಉಂಟಾಗಲಿ. ನಿಮ್ಮೆಲ್ಲರಿಗೆ ಶುಭ ಉಂಟಾಗಲಿ. ಪ್ರೀತಿಯ ದೇವ ಜನರೇ, ಮನುಷ್ಯ ರಾತ್ರಿ ಮಲಗಿಕೊಂಡು ಬೆಳಿಗ್ಗೆ ಎದ್ದಾಗಿನಿಂದ ತಿರುಗಿ ಮಲಗುವವರೆಗೂ, ಮನುಷ್ಯನು ಬೆಳಿಗ್ಗೆ ಎದ್ದಾಗಿನಿಂದ ಮಲಗಿಕೊಳ್ಳುವವರೆಗೂ ಒಂದಲ್ಲ ಒಂದು ವಿಷಯದಲ್ಲಿ ತೀರ್ಪು ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಬೆಳಿಗ್ಗೆ ಆದರೆ ಸಾಕು, ಅವರು ಇವರಿಗೆ ತೀರ್ಪು, ಇವರು ಅವರಿಗೆ ತೀರ್ಪು, ಅವರು ಅವರಿಗೆ ತೀರ್ಪು, ಅವರು ಅವರಿಗೆ ತೀರ್ಪು. ಬೆಳಗಿನಿಂದ ಸಾಯಂಕಾಲ ಅಥವಾ ಮಲಗಿಕೊಳ್ಳುವವರೆಗೂ ಈ ತೀರ್ಪು ಅನ್ನುವಂಥದ್ದು ಲೋಕದಲ್ಲಿ ನಡೆಯುತ್ತಲೇ ಇರುತ್ತೆ. ಈ ತೀರ್ಪಿನ ಕುರಿತಾಗಿ ಸತ್ಯವೇದದಲ್ಲಿ ದೇವರು ಏನು ಹೇಳಿದ್ದಾರೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಕ್ರಿಸ್ತನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನೀವೆಲ್ಲರೂ ಚೆನ್ನಾಗಿದ್ದೀರಿ, ಸುಕ್ಷೇಮವಾಗಿದ್ದೀರಿ ಎಂಬುದಾಗಿ ನಾನು ದೇವರಲ್ಲಿ ವಿಶ್ವಸ್ತೇನೆ ಮತ್ತು ನಿಮಗೋಸ್ಕರ ತಪ್ಪದೆ ಪ್ರಾರ್ಥಿಸುತ್ತಾ ಇದ್ದೇವೆ. ಬನ್ನಿ, ಮತ್ತೊಂದು ಸಂದೇಶಕ್ಕೆ, ಒಂದು ವಾಕ್ಯದ ಅಥವಾ ಒಂದು ವಿಷಯದ ಸಾರಾಂಶವನ್ನು ತಿಳಿಯುವಂಥ ಈ ಶೀರ್ಷಿಕೆಗೆ ನಾನು ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸ್ತೇನೆ. ಈ ದಿನ ನಾವು ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 1ನೇ ವಚನ, ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 1ನೇ ವಚನದ ಒಂದು ಸಾರಾಂಶವನ್ನು ತಿಳಿದುಕೊಳ್ಳೋಣ. ನಾನು ನಿಮಗೋಸ್ಕರ ಓದುತ್ತೇನೆ, ಆಲಿಸಿ. ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ಇನ್ನೊಂದು ಸಾರಿ, ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ ಎಂಬುದಾಗಿ. ದೇವರಿಗೆ ಮಹಿಮೆ ಉಂಟಾಗಲಿ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ ಎಂಬುದಾಗಿ. ಒಂದು ಪ್ರಶ್ನೆ, ಈ ವಾಕ್ಯದ ಸಾರಾಂಶವನ್ನು ತಿಳಿದುಕೊಳ್ಳುವುದಕ್ಕಾಗಿ ಪ್ರಶ್ನೆಯನ್ನು ನಾವು ಹಾಕಿಕೊಳ್ಳೋಣ. ತೀರ್ಪು ಮಾಡಬೇಡಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ತೀರ್ಪು ಮಾಡಿದರೆ ಏನಾಗುತ್ತೆ? ಅಥವಾ ತೀರ್ಪು ಮಾಡಲೇಬಾರದಾ? ತೀರ್ಪು ಮಾಡಬೇಡಿರಿ ಅಂತ ದೇವರ ವಾಕ್ಯ ಹೇಳುತ್ತೆ. ತೀರ್ಪು ಮಾಡಿದರೆ ಏನಾಗುತ್ತೆ? ಅಥವಾ ತೀರ್ಪು ಮಾಡಲೇಬಾರದಾ? ಯಾಕೆ ತೀರ್ಪು ಮಾಡಬಾರದು? ಯಾಕೆ ತೀರ್ಪು ಮಾಡಬಾರದು? ದೇವರ ವಾಕ್ಯದ ಆಧಾರದ ಮೇಲೆ ಮೊದಲನೇದಾಗಿ ನಾನು ಹೇಳುವಂಥದ್ದೇನೆಂದರೆ, ವಾಕ್ಯ ಹೇಳುತ್ತೆ, ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ನಿಮಗೂ ಯಾಕೆ ತೀರ್ಪು ಮಾಡಬಾರದು ಎಂಬುದಾಗಿ ಮೊದಲನೇದಾಗಿ ನಾವು ನೋಡುವುದಾದರೆ, ನೀವು ಒಂದು ವೇಳೆ ತೀರ್ಪು ಮಾಡಿದರೆ ನಿಮಗೂ ಕೂಡ ತೀರ್ಪಾಗುತ್ತೆ ಅಂತ ವಾಕ್ಯ ಹೇಳುತ್ತೆ. ನೀವು ತೀರ್ಪು ಮಾಡೋದಾದರೆ ನಿಮಗೂ ಕೂಡ ಏನಾಗುತ್ತೆ? ತೀರ್ಪಾಗುತ್ತೆ ಅಂತ. ನಾನು ನಿಮಗೋಸ್ಕರ ಓದುತ್ತೇನೆ ನೋಡಿ. ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ತೀರ್ಪು ಯಾಕೆ ಮಾಡಬಾರದು ಎಂಬುದಾಗಿ ನೋಡುವುದಾದರೆ, ಮೊದಲನೇದಾಗಿ ನೀವು ಒಂದು ವೇಳೆ ತೀರ್ಪು ಮಾಡಿದರೆ ನಿಮಗೂ ಕೂಡ ಏನಾಗುತ್ತಂತೆ? ತೀರ್ಪಾಗುತ್ತೆ. ಅದಕ್ಕೋಸ್ಕರ ತೀರ್ಪು ಮಾಡಬಾರದು ಎಂಬುದಾಗಿ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು ಎಂಬುದಾಗಿ ವಾಕ್ಯ ಹೇಳುತ್ತೆ. ನೀವು ಒಂದು ವೇಳೆ ತೀರ್ಪು ಮಾಡುವುದಾದರೆ ನಿಮಗೂ ಕೂಡ ತೀರ್ಪಾಗುತ್ತಂತೆ. ನೀವು ಮಾಡುವಂಥ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಕೂಡ ಏನು ಮಾಡ್ತಾರಂತೆ? ಅಳೆಯುತ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಾಗಾಗಿ ತೀರ್ಪು ನಾವು ಮೊದಲನೇದಾಗಿ ಮಾಡಬಾರದು. ಎರಡನೇದಾಗಿ ನಾವು ನೋಡುವುದಾದರೆ, ಈ ತೀರ್ಪಿನ ವಿಷಯದಲ್ಲಿ ಎರಡನೇದಾಗಿ ನಾವು ನೋಡುವುದಾದರೆ, ಯಾಕೆ ತೀರ್ಪು ಮಾಡಬಾರದು ಎಂಬುದಾಗಿ ನಾವು ನೋಡುವುದಾದರೆ, ಜಸ್ಟ್ ನಾರ್ಮಲ್ ಆಗಿ ನಾನು ಒಂದು ವಿಷಯವನ್ನು ನಿಮ್ಮ ಮುಂದೆ, ಒಂದು ಚಿತ್ರಣವನ್ನು ನಿಮ್ಮ ಮುಂದೆ ತರುತ್ತೇನೆ. ಮನುಷ್ಯರಿಗೆ 5 ಬೆರಳುಗಳಿದೆ. ಒಂದು ಕೈಗೆ 5 ಬೆರಳುಗಳಿದೆ. ಒಬ್ಬೊಬ್ಬರಿಗೆ 6 ಇರುತ್ತೆ, ಒಬ್ಬೊಬ್ಬರಿಗೆ 7 ಕೂಡ ಇರುತ್ತೆ. ಅದು ದೇವರ ಕಾರ್ಯ. ಅದರಿಂದ ದೇವರಿಗೆ ಮಹಿಮೆ ಉಂಟಾಗಲಿ. 5 ಬೆರಳುಗಳು ಒಂದು ಚಿತ್ರಣವನ್ನು, ಒಂದು ಸಂಗತಿಯನ್ನು ಪ್ರಕಟಪಡಿಸುವಂಥದ್ದಾಗಿದೆ. ಏನು? ಗಲಾಟೆ ಆದಾಗ, ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿಗೆ ಗಲಾಟೆ ಆದಾಗ, ಅಥವಾ ಏನೋ ಒಂದು ವಾಗ್ವಾದಗಳು ನಡೆದಾಗ ಮನುಷ್ಯನು ಸಹಜವಾಗಿ ಏನಂದರೆ ಈ ರೀತಿಯಲ್ಲಿ ಬೆರಳು ತೋರಿಸುವಂಥದ್ದನ್ನು ನಾವು ನೋಡುತ್ತೇವೆ. ಈ ರೀತಿಯಲ್ಲಿ ಮನುಷ್ಯನಿಗೆ ಎದುರು ನಿಂತುಕೊಂಡಂಥ ವ್ಯಕ್ತಿಗೆ ಹೀಗೆ ನೀನು ಎಂಬುದಾಗಿ ತೋರಿಸುವಂಥದ್ದನ್ನು ನಾವು ನೋಡುತ್ತೇವೆ. ಸಹಜವಾಗಿ ಮನುಷ್ಯ ಈ ರೀತಿಯಲ್ಲಿ ಮಾಡ್ತಾನೆ. ಈ ಒಂದು ಚಿತ್ರಣ ಏನನ್ನು ಸೂಚಿಸ್ತದೆ ಎಂಬುದಾಗಿ ನಾವು ನೋಡುವುದಾದರೆ, ಇದರಿಂದ ಕೂಡ ಒಂದು ವಿಷಯವನ್ನು ನಾವು ಕಲಿಬಹುದು. ಇದು ಏನನ್ನು ಸೂಚಿಸ್ತದೆ ಅಂದರೆ, ತೀರ್ಪು
ಇದು ಹೇಳುತ್ತೆ ಏನಂತ, ಏಯ್ ನೀನು ಸರಿಯಿಲ್ಲ, ನೀನು ಚೆನ್ನಾಗಿಲ್ಲ ಎಂಬುದಾಗಿ ಈ ಒಂದು ಬೆರಳು ನಮ್ಮ ಎದುರು ಇರತಕ್ಕಂಥ ವ್ಯಕ್ತಿಗೆ ಇದು ತೋರ್ಪಡಿಸುತ್ತೆ. ಆದರೆ ಇನ್ನೂ ಉಳಿದಂಥ 5 ಬೆರಳುಗಳಲ್ಲಿ ಒಂದು ಬೆರಳು ಮಾತ್ರ ಎದುರಿರುವಂಥ ವ್ಯಕ್ತಿಗೆ ತೋರಿಸುತ್ತೆ. ಆದರೆ ಕೆಳಗಡೆ ಇರತಕ್ಕಂಥ 3 ಬೆರಳುಗಳು ಯಾವ ಕಡೆ ತಿರುಗಿಕೊಂಡಿದೆ? ನಮ್ಮ ಕಡೆಗೆ ತಿರುಗಿಕೊಂಡಿದೆ. ಈ 3 ಬೆರಳುಗಳು ಯಾವ ಕಡೆಗೆ ತಿರುಗಿಕೊಂಡಿದೆ? ನಮ್ಮ ಕಡೆಗೆ ತಿರುಗಿಕೊಂಡಿದೆ. ಈ 3 ಬೆರಳು, ಈ 3 ಬೆರಳಿನ ಒಂದು ಅರ್ಥ ಅಥವಾ ಒಂದು ಚಿತ್ರಣದ ಒಂದು ಅರ್ಥ ಏನಂದರೆ, ಈ ಒಂದು ಬೆರಳು ಅವನು 1 ಪಟ್ಟು ಪಾಪಿಯಾಗಿದ್ದಾನೆ, ಅವನು 1 ಪಟ್ಟು ತೀರ್ಪಿಗೆ ಯೋಗ್ಯನಾಗಿದ್ದರೆ, ನೀನು 3 ಪಟ್ಟು ಏನಾಗಿದೆಯಾ, ಅವನಿಗಿಂತಲೂ ತೀರ್ಪಿಗೆ ಯೋಗ್ಯನಾಗಿದೆಯಾ. ನೀನು ಅವನಿಗಿಂತಲೂ 3 ಪಟ್ಟು ಹೆಚ್ಚಿಗೆ ತೀರ್ಪು ಹೊಂದುವುದಕ್ಕೆ ಯೋಗ್ಯನಾಗಿದೆಯಾ. ಸೊ ಹಾಗಾಗಿ ಈ 3 ಬೆರಳುಗಳು ಅವನು 1% ಮಾತ್ರ ಅವನ ಕಡೆಗೆ ತೋರಿಸ್ತಾ ಇದೆ, ಆದರೆ 3% ಯಾರ ಕಡೆಗೆ ತೋರಿಸ್ತಿದೆ? ನಮ್ಮ ಕಡೆ ತೋರಿಸ್ತಿದೆ. ಅಂದರೆ ಎದುರಿರ್ತಕ್ಕಂಥ ವ್ಯಕ್ತಿ ಅವನು ಒಳ್ಳೆಯವನು, ಅವನಕ್ಕಿಂತ ನಾವು ಎಷ್ಟಾಗಿದ್ದೇವೆ? 3% ಕೆಟ್ಟವರಾಗಿದ್ದೇವೆ. ಸ್ವಾಮಿ ಹೇಳ್ತಾರೆ ಅದಕ್ಕೆ ಏನಂತ, ಏ ಕಪಟಿಯೇ, ಮೊದಲು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ತೆಗೆದು ಹಾಕಿಕೊ, ನಂತರ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ತೆಗೆಯುವುದಕ್ಕೆ ಚೆನ್ನಾಗಿ ಕಾಣಿಸುವುದೆಂಬುದಾಗಿ. ಅಂದರೆ ನೀವು ನಿಮ್ಮ ಸಹೋದರನೇ ನಿನ್ನ ಕಣ್ಣಿನಲ್ಲಿರುವ ರವೆಯನ್ನು ತೆಗೆಯುತ್ತೇನೆ ಬಾ ಎಂಬುದಾಗಿ ಹೇಳುವುದು ಹೇಗೆ? ಕಪಟಿಯೇ, ಮೊದಲು ನಿನ್ನ ಕಣ್ಣಿನಲ್ಲಿ ಏನಿದೆ? ತೊಲೆ. ನಮ್ಮ ಕಣ್ಣಿನಲ್ಲಿ ಏನಿದೆ ಅಂತೆ? ತೊಲೆ ಇದೆ. ಆದರೆ ನಿನ್ನ ಸಹೋದರನ ಕಣ್ಣಿನಲ್ಲಿ ಏನಿದೆ ಅಂತೆ? ಚಿಕ್ಕದಾದಂಥ ಒಂದು ರವೆ ಮಾತ್ರ ಇದೆ. ಸೊ ರವೆ ದೊಡ್ಡದ, ತೊಲೆ ದೊಡ್ಡದ? ರವೆ ಬಹಳ ಚಿಕ್ಕದಾದಂಥ ಒಂದು ವಸ್ತು, ಆದರೆ ತೊಲೆ ಅನ್ನುವಂಥದ್ದು ಬಹಳ ಗಾತ್ರದ್ದು ಎಂಬುದಾಗಿ. ಈ ಬೆರಳುಗಳ ಅರ್ಥ ಇದು 1% ಅವನ ಕಣ್ಣಲ್ಲಿ ಏನಿದೆ? ಜಸ್ಟ್ ರವೆ ಇದೆ, ಆದರೆ ನಿನ್ನ ಕಣ್ಣಲ್ಲಿ ಏನಿದೆ? ತೊಲೆ ಇದೆ ಎಂಬುದನ್ನು ಸೂಚಿಸುವಂಥದ್ದು. ಇವನಿಗೆ ನಾವು ತೀರ್ಪು ಮಾಡ್ತೇವೆ. ಈ 3 ಬೆರಳುಗಳು ಏನು ಮಾಡ್ತೇವೆ? ನಮಗೆ ತೀರ್ಪು ಮಾಡುವಂಥದ್ದಾಗಿದೆ. ಆದರೆ ಇನ್ನೊಂದು ಮಧ್ಯದಲ್ಲಿ ಮೇಲ್ಗಡೆ ಇದೆಯಲ್ಲ, ಇದು ಏನನ್ನು ಸೂಚಿಸ್ತದೆ ಎಂಬುದಾಗಿ ನಾವು ನೋಡೋದಾದರೆ, ಈ ಬೆರಳು ಹೇಳುತ್ತೆ, ನೀನು ಯಾಕೆ ತೀರ್ಪು ಮಾಡ್ತೇಪ್ಪ, ನೀನು ಯಾಕೆ ತೀರ್ಪು ಮಾಡ್ತೀರಾ? ತೀರ್ಪು ಮಾಡುವುದಕ್ಕೆ ಮೇಲಿದ್ದಾರೆ ದೇವರು, ದೇವರಿಗೆ ಮಹಿಮೆಯಾಗಲಿ. ಯಾರಿದ್ದಾರೆ? ಮೇಲೆ ದೇವರಿದ್ದಾರೆ. ಸೊ ವಾಕ್ಯದಲ್ಲಿ ನೋಡುತ್ತೇವೆ, ತೀರ್ಪು ಮಾಡಬೇಡಿರಿ ಎಂಬುದಾಗಿ. ಅಂದರೆ ಯಾಕೆ ತೀರ್ಪು ಮಾಡಬಾರದು ಎಂಬುದಾಗಿ ನಾವು ನೋಡುವುದಾದರೆ, ಮನುಷ್ಯನು ತೀರ್ಪು ಮಾಡುವುದಕ್ಕೆ ಯೋಗ್ಯನಲ್ಲ. ಮನುಷ್ಯನು ತೀರ್ಪು ಮಾಡುವುದಕ್ಕೆ ಯೋಗ್ಯನಲ್ಲ. ಮನುಷ್ಯನಲ್ಲಿ ಯಾವ ಸಾಮರ್ಥ್ಯವೂ ಕೂಡ, ತೀರ್ಪು ಮಾಡೋದಕ್ಕೆ ಯಾವ ಸಾಮರ್ಥ್ಯವೂ ಕೂಡ ಇಲ್ಲ. ದೇವರ ವಾಕ್ಯ ಹೇಳುತ್ತೆ, ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಎಂಬುದಾಗಿ. ಎಲ್ಲರೂ ಪಾಪ ಮಾಡಿದ್ದಾರೆ, ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಕೂಡ ಪಾಪಿಗಳೇ. ಸೊ ನಾವು ಅಂದ್ಕೊಳ್ಬೋದು ಏನಂತ, ನಾನು ಅವ್ರಿಗಿಂತಲೂ ಜಾಸ್ತಿ ಪಾಪ ಮಾಡಿಲ್ಲ, ಅವ್ರಿಗಿಂತಲೂ ನಾನು ಜಾಸ್ತಿ ಪಾಪ ಮಾಡಿಲ್ಲ, ನಾನು ಸ್ವಲ್ಪ ಮಾಡಿರಬಹುದು, ಆದರೆ ನನ್ನ ಮುಂದೆಗಡೆ ಕೂತ್ಕೊಂಡಿದ್ದಾರಲ್ಲ ಅವರು ಚೆನ್ನಾಗಿ ಜಾಸ್ತಿ ಪಾಪ ಮಾಡಿದ್ದಾರೆ ಎಂಬುದಾಗಿ ನಮ್ಮ ಮನಸ್ಸಿನಲ್ಲಿ ನಾವು ಅಂದ್ಕೊಳ್ತಿರ್ತೀವಿ. ಆದರೆ ಒಂದು ವಿಷಯ ಏನಂದರೆ, ಆನೆ ಕದ್ದರೂ ಕೂಡ ಕಳ್ಳನೇ, ಇರುವೆ ಕದ್ದರೂ ಕೂಡ ಕಳ್ಳನೇ. ಆನೆ ಕದ್ದರೂ ಕೂಡ ಕಳ್ಳನೇ, ಇರುವೆ ಕದ್ದರೂ ಕೂಡ ಕಳ್ಳನೇ. ಪಾಪನೇ. ಚಿಕ್ಕದು ಪಾಪ ಮಾಡಿದರೂ ಕೂಡ ಪಾಪನೇ, ದೊಡ್ಡದು ಪಾಪ ಮಾಡಿದರೂ ಕೂಡ ಪಾಪನೇ, ಕೊಲೆ ಮಾಡಿದರೂ ಕೂಡ ಪಾಪನೇ, ಇನ್ನೊಬ್ಬರ ಮನಸ್ಸನ್ನು ನೋಯಿಸಿದರೂ ಕೂಡ ಪಾಪನೇ. ತೀರ್ಪು ಮಾಡಬೇಡಿರಿ. ಯಾಕೆ? ಮನುಷ್ಯನು ತೀರ್ಪು ಮಾಡುವುದಕ್ಕೆ ಯೋಗ್ಯನಲ್ಲ. ಮನುಷ್ಯನಲ್ಲಿ ಆ ಸಾಮರ್ಥ್ಯ ಇಲ್ಲ, ತೀರ್ಪು ಮಾಡುವಂಥ ಸಾಮರ್ಥ್ಯ ಇಲ್ಲ. ಯಾರಿಗಿದೆ ಆ ಸಾಮರ್ಥ್ಯ? ಯಾರಿಗಿದೆ ತೀರ್ಪು ಮಾಡುವಂಥ ಅಧಿಕಾರ ಎಂಬುದಾಗಿ ನಾವು ನೋಡುವುದಾದರೆ, ಕೇವಲ ನಮಗಾಗಿ ನಿಮಗಾಗಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟು ಸತ್ತು ಸಮಾಧಿ ಮಾಡಲ್ಪಟ್ಟು ಪ್ರಾಣ, ಆತ್ಮ, ಶರೀರ ಈ 3ಗಳನ್ನು ಕೊಂದು ನರಕದಲ್ಲಿ ಹಾಕುವಾತನಿಗೆ ಮಾತ್ರ ಆ ಅಧಿಕಾರ, ಆ ಹಕ್ಕು ಇದೆ, ಆ ಸಾಮರ್ಥ್ಯ ಆತನಿಗೆ ಮಾತ್ರ ಇದೆ. ಮನುಷ್ಯರಲ್ಲಿ ಯಾರಿಗೂ ಕೂಡ ತೀರ್ಪು ಮಾಡುವಂಥ ಒಂದು ಅಧಿಕಾರ, ಸಾಮರ್ಥ್ಯ ಯಾವುದು ಕೂಡ ಇಲ್ಲ. ಆದರೆ ದೇವಾದಿ ದೇವನಾಗಿರುವ, ಮೃತ್ಯುಂಜಯನಾಗಿರುವ ದೇವರಿಗೆ ಮಾತ್ರ ತೀರ್ಪು ಮಾಡುವಂಥ ಒಂದು ಅಧಿಕಾರ ಆತನಿಗಿದೆ. ಸೊ ಹಾಗಾಗಿ ನಾವು ತೀರ್ಪು ಮಾಡುವಂಥದ್ದು ಸರಿನಾ? ನಾವು ಪ್ರಶ್ನೆಯನ್ನು ಹಾಕಿಕೊಳ್ಳೋಣ. ತೀರ್ಪು ಮಾಡುವಂಥದ್ದು ಸರಿನಾ? ಮಾಡಬಾರ್ದು. ಯಾಕಂದರೆ 2 ಸಂಗತಿಗಳನ್ನು ನಾವು ಗಮನಿಸಿದ್ದೇವೆ, 2 ಸಂಗತಿಗಳನ್ನು ನಾವು ಕೇಳಿದ್ದೇವೆ. ಮೊದಲನೇದಾಗಿ ಯಾವುದು? ನೀವು ಒಂದು ವೇಳೆ ತೀರ್ಪು ಮಾಡಿದರೆ ನಿಮಗೂ ಕೂಡ ಏನಾಗುತ್ತೆ? ತೀರ್ಪಾಗುತ್ತೆ. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಕೂಡ ತಿರುಗಿ ಅಳೆಯುತ್ತಾರೆ ಎಂಬುದಾಗಿ. ಎರಡನೇದಾಗಿ, ತೀರ್ಪು ಮಾಡುವುದಕ್ಕೆ ಮನುಷ್ಯನಲ್ಲಿ ಯಾವ
ಅಧಿಕಾರ ಇಲ್ಲ, ಯಾವ ಸಾಮರ್ಥ್ಯತೆ ಇಲ್ಲ. ಹಾಗಾಗಿ ತೀರ್ಪು ಮಾಡೋದಕ್ಕೆ ಯಾರಿಗೆ ಅಧಿಕಾರ ಇದೆ, ಯಾರಿಗೆ ಸಾಮರ್ಥ್ಯ ಇದೆ, ಅದು ಕೇವಲ ದೇವರಿಗೆ ಮಾತ್ರ ಇದೆ ಎಂಬುದಾಗಿ ಇಂದು ನಾವು ಈ ವಾಕ್ಯದ ಮೂಲಕವಾಗಿ ಕಂಡುಕೊಂಡಿದ್ದೇವೆ, ತಿಳಿದಿದ್ದೇವೆ. ಸೊ ಹಾಗಾಗಿ ಇನ್ನು ಮೇಲೆ ತೀರ್ಪು ಮಾಡುವಂಥದ್ದು ಬೇಡ. ದೇವರು ತೀರ್ಪು ಮಾಡುವುದಕ್ಕೆ ಯೋಗ್ಯರಾಗಿದ್ದಾರೆ. ಅವರು ಒಬ್ಬರು ಮಾತ್ರ ಅಧಿಕಾರ ಇದೆ, ಅವರು ಒಬ್ಬರು ಮಾತ್ರ ಸಾಮರ್ಥ್ಯ ಇದೆ ಎಂಬುದಾಗಿ ದೇವರ ವಾಕ್ಯದ ಮೂಲಕವಾಗಿ ನಾವು ಕೇಳಿದ್ದೇವೆ. ಸೊ ದೇವಾದಿ ದೇವನಾಗಿರುವ ದೇವರು ಈ ಕೇಳಿದಂಥ ವಾಕ್ಯದಿಂದ ನಮ್ಮೆಲ್ಲರನ್ನು ಆಶೀರ್ವದಿಸಿ ಹೀಗಾಗುವಂತೆ ಕೃಪೆ ಮಾಡಲಿ. ಸೊ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇತರರಿಗೂ ಕೂಡ ಶೇರ್ ಮಾಡಿ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಸುವ ನಮ್ಮ ಸ್ವರ್ಗೀಯ ತಂದೆಯಾಗಿರುವ ದೇವರೇ, ಅಪ್ಪ, ಈ ದಿನ ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 1ನೇ ವಚನ, ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ ಎಂಬ ಈ ವಚನದ ಸಾರಾಂಶವನ್ನು ಕರ್ತನೆ ತಿಳಿದುಕೊಳ್ಳುವಂಥ ಒಂದು ಕೃಪೆ ಕರ್ತನೆ ನಮಗೆ ಅನುಗ್ರಹಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ, ಈ ಸಂದೇಶವನ್ನು ಆಲಿಸ್ತಿರುವಂಥ ಪ್ರತಿಯೊಬ್ಬ ನಿನ್ನ ಮಕ್ಕಳು ಕರ್ತನೆ ಈ ಸಂದೇಶವನ್ನು ಕೇಳಿ ಇನ್ನು ಮೇಲೆ ಕರ್ತನೆ ತೀರ್ಪು ಮಾಡದೆ ಕರ್ತನೆ ಸ್ವಾಮಿ, ಅವರು ನಿನಗಾಗಿ ಕರ್ತನೆ ನಿನ್ನ ವಚನದ ಪ್ರಕಾರ ಜೀವಿಸಲಿಕ್ಕಾಗುವಂತೆ ಕೃಪೆಯನ್ನು ತೋರಿಸಿ ನಡೆಸಿ ಎಂಬುದಕ್ಕೆ ಬೇಡಿಕೊಳ್ಳುತ್ತೇವೆ. ಯಾಕಂದರೆ ದೇವರೇ, ತೀರ್ಪು ಮಾಡುವುದಕ್ಕೆ ನಮ್ಮಲ್ಲಿ ಆ ಅರ್ಹತೆ ಇಲ್ಲ, ತೀರ್ಪು ಮಾಡುವಂಥ ಅಧಿಕಾರ ನಮಗಿಲ್ಲ, ತೀರ್ಪು ಮಾಡುವಂಥ ಸಾಮರ್ಥ್ಯತೆ ನಮಗೆ ಇಲ್ಲ. ಅದು ಕೇವಲ ನಿನಗೆ ಮಾತ್ರ ಉಂಟು ಎಂಬುದಾಗಿ ಕರ್ತನೆ ಈ ದಿನ ನಿನ್ನ ವಾಕ್ಯಗಳ ಮೂಲಕವಾಗಿ ನಾವು ಕಂಡುಕೊಂಡಿದ್ದೇವೆ. ಹೌದು ಕರ್ತನೆ, ನಾವು ಇದುವರೆಗೂ ಯಾರಿಗೆ ತೀರ್ಪು ಮಾಡಿದ್ದೇವೋ ಕ್ಷಮಿಸು, ಇನ್ನು ಮೇಲೆ ಕರ್ತನೆ ತೀರ್ಪು ಮಾಡದ ಹಾಗೆ ನಡೆದುಕೊಳ್ಳುವಂತೆ ಕೃಪೆಯನ್ನು ತೋರಿಸಿ ನಡೆಸಿ ಎಂಬುದಾಗಿ ನಮ್ಮ ಎಲ್ಲ ಯೂಟ್ಯೂಬ್ ಚಾನಲ್ ವೀಕ್ಷಕರನ್ನು ಕೂಡ ನೀನು ಆಶೀರ್ವಿಸು. ಅವರ ಕುಟುಂಬಗಳನ್ನು, ಬಾಳನ್ನು ನೀನು ಆಶೀರ್ವಿಸು. ಅವರ ಮಕ್ಕಳನ್ನು, ವಿದ್ಯಾಭ್ಯಾಸವನ್ನು, ಸೇವೆಯನ್ನು ಎಲ್ಲವನ್ನು ಆಶೀರ್ವಿಸಿ ನಡೆಸಪ್ಪ. ಎಲ್ಲ ಮಹಿಮೆ ನಿನಗೆ ಸಲ್ಲಲಿ. ಪ್ರಾರ್ಥನೆ ಯೇಸುವೇ ನಿನ್ನ ನಾಮದಲ್ಲಿ ನಂಬಿಕೆಯಿಂದ ಸ್ತೋತ್ರಗಳೊಂದಿಗೆ ಬೇಡಿಕೊಳ್ಳುತ್ತೇವೆ. ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.